ಏನ್ ತಪ್ಪು ಮಾಡಿದೀವಿ ಅಂತ ಎಲ್ಲರಿಗೂ ಕೊಟ್ಟು ನಮಗೆ ಯಾಕೆ ಕೊಡ್ತಾ ಇಲ್ಲ? ಯಾಕೆ ಅನ್ಯಾಯ? ಮಹಿಳೆ ಅಂತ ಅನ್ಯಾಯನಾ? ಇವತ್ತು ಮಹಿಳಾ ಪರವಾಗಿ ಮಹಿಳೆಯ ನ್ಯಾಯ ಅಂತಾರೆ, ಹಲವಾರು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. ಇವತ್ತು ನನಗೆ ಒಂದು ಟಿಕೆಟ್ ಕೊಟ್ಟಿಲ್ಲ ಅಂತಂದ್ರೆ ಎಲ್ಲಿಗೆ ಹೋಯ್ತು? ಬದಲಾವಣೆ ಆಗುತ್ತೆ ಅಂತ ನಿರೀಕ್ಷೆ ಇದೆ. ಏನೋ ಕೊಡ್ಬೋದು ಅನ್ನೋ ಒಂದು ನಿರೀಕ್ಷೆ ಇದೆ, ನೋಡೋಣ. ಒಂದು ವೇಳೆ ಟಿಕೆಟ್ ಬದಲಾಗಿ ಬೇರೆ ಹುದ್ದೆಯನ್ನು ಏನಾದರೂ ಕೊಡ್ತೀನಿ ಸಮಾಧಾನ ಪಡಿಸುವಂತ ಕಾರ್ಯ ನಡೆದರೆ ಬೇಡ. ನೋಡಿ, ಸಾಕಷ್ಟು ಎಲ್ಲ ಹುದ್ದೆಗಳನ್ನು ನಾನು ನಿಭಾಯಿಸ್ಬಿಟ್ಟಿದ್ದೀನಿ. ಈ ಹುದ್ದೆಗಳಿಗೆ ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ನಾನು ಮಹಿಳಾ ಉಪಾಧ್ಯಕ್ಷರಾಗಿ, ಇವತ್ತು ಜನರಲ್ ಸೆಕ್ರೆಟರಿ ಆಗಿ, ಬೈ ಎಲೆಕ್ಷನ್ಗಳಾಗಿರ್ಬೋದು, ಇವತ್ತು ಸಾಕಷ್ಟು ಪಕ್ಷ ಸಂಘಟನೆ ವಿಚಾರವಾಗಿ ಪಾದಯಾತ್ರೆಗಳು, ಮೆಂಬರ್ಶಿಪ್ಪು, ಡಿಜಿಟಲ್ ಮೆಂಬರ್ಶಿಪ್ಪು, ನಾನಾಯಕಿ, ಸ್ತ್ರೀ ಶಕ್ತಿ ಒಂದಲ್ಲ ಸಾಕಷ್ಟು ಕಾರ್ಯಕ್ರಮಗಳನ್ನ ನಾನು ಪಕ್ಷದ ಅಡಿಯಲ್ಲಿ ಮಾಡಿದ್ದೀನಿ. ಮಾಡಿದವ್ರಿಗೆ ಅನ್ಯಾಯ ಆಗ್ತಾ ಇದೆ ಅಂದರೆ ನನಗೂ ಒಂದು ಅರ್ಹತೆ ಬೇಕಲ್ಲ. ಇಲ್ಲಮ್ಮ ಮಾಡು, ಪಕ್ಷ ನಿಂಗೆ ಏನಾದರೂ ಅವಕಾಶ ಮಾಡಿಕೊಡುತ್ತೆ ಅಂತ ಹೆಣ್ಮಕ್ಳಿಗೆ ನಾನು ಹೇಳೋಷ್ಟು ನನಗೆ ಎಬಿಲಿಟಿ ಇರಬೇಕಲ್ಲ. ಹೋಗ್ರಿ, ನಿಮಗೆ ಅನ್ಯಾಯ ಆಗಿದೆ, ಇಷ್ಟು ದೊಡ್ಡ ಕುಟುಂಬ, ಇಷ್ಟು ದುಡ್ದಿದ್ದೀರಾ, ಕಾರ್ಯಕರ್ತರಾಗಿ ಇವತ್ತು ಕೆಲಸ ಮಾಡಿದ್ದೀರಾ ಜಿಲ್ಲೆಯಲ್ಲಿ 5 ವರ್ಷ. ನಿಮ್ಮಂಥವ್ರಿಗೆ ಟಿಕೆಟ್ ಕೊಡಲಿಲ್ಲ, ನೀವೇನು ನ್ಯಾಯ ಹೇಳಕ್ಕೆ ಬರ್ತೀರಿ? ನೀವೇನು ನಮಗೆ ನ್ಯಾಯ ಕೊಡಿಸ್ತೀರಾ? ನೀವೇನು ನಮಗೆ ಹುದ್ದೆ ಕೊಡಿಸ್ತೀರಾ ಅಂತ ಇವತ್ತು ಹೆಣ್ಮಕ್ಳು ನನಗೆ ಕೇಳ್ತಾ ಇದ್ದಾರೆ. ಅದಕ್ಕೆ ನಾನು ಹರಳು ಇರಬೇಕಲ್ಲ ಉತ್ತರ ಕೊಡೋದಕ್ಕೆ. ಆ ನಿಟ್ಟಿನಲ್ಲಿ ಇವತ್ತು ಪಕ್ಷ ಸೂಕ್ತ ನಿರ್ಧಾರ ತಗೊಳುತ್ತೆ ಅನ್ನುವಂಥ ವಿಶ್ವಾಸ ನನಗೆ. ಏನು ತಪ್ಪು ಮಾಡಿದೀವಿ ಅಂತ ಎಲ್ಲರಿಗೂ ಕೊಟ್ಟು ನಮಗೆ ಯಾಕೆ ಕೊಡ್ತಾ ಇಲ್ಲ? ಯಾಕೆ ಅನ್ಯಾಯ? ಮಹಿಳೆ ಅಂತ ಅನ್ಯಾಯನಾ? ಇವತ್ತು ಮಹಿಳಾ ಪರವಾಗಿ ಮಹಿಳೆಯ ನ್ಯಾಯ ಅಂತಾರೆ, ಹಲವಾರು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. ಇವತ್ತು ನನಗೆ ಒಂದು ಟಿಕೆಟ್ ಕೊಟ್ಟಿಲ್ಲ ಅಂತಂದ್ರೆ ಎಲ್ಲಿಗೆ ಹೋಯ್ತು? ಬದಲಾವಣೆ ಆಗುತ್ತೆ ಅಂತ ನಿರೀಕ್ಷೆ ಇದೆ. ಏನೋ ಕೊಡ್ಬೋದು ಅನ್ನೋ ಒಂದು ನಿರೀಕ್ಷೆ ಇದೆ, ನೋಡೋಣ. ಒಂದು ವೇಳೆ ಟಿಕೆಟ್ ಬದಲಾಗಿ ಬೇರೆ ಹುದ್ದೆಯನ್ನು ಏನಾದರೂ ಕೊಡ್ತೀನಿ ಸಮಾಧಾನ ಪಡಿಸುವಂತ ಕಾರ್ಯ ನಡೆದರೆ ಬೇಡ. ನೋಡಿ, ಸಾಕಷ್ಟು ಎಲ್ಲ ಹುದ್ದೆಗಳನ್ನು ನಾನು ನಿಭಾಯಿಸ್ಬಿಟ್ಟಿದ್ದೀನಿ. ಈ ಹುದ್ದೆಗಳಿಗೆ ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ನಾನು ಮಹಿಳಾ ಉಪಾಧ್ಯಕ್ಷರಾಗಿ, ಇವತ್ತು ಜನರಲ್ ಸೆಕ್ರೆಟರಿ ಆಗಿ, ಬೈ ಎಲೆಕ್ಷನ್ಗಳಾಗಿರ್ಬೋದು, ಇವತ್ತು ಸಾಕಷ್ಟು ಪಕ್ಷ ಸಂಘಟನೆ ವಿಚಾರವಾಗಿ ಪಾದಯಾತ್ರೆಗಳು, ಮೆಂಬರ್ಶಿಪ್ಪು, ಡಿಜಿಟಲ್ ಮೆಂಬರ್ಶಿಪ್ಪು, ನಾನಾಯಕಿ, ಸ್ತ್ರೀ ಶಕ್ತಿ ಒಂದಲ್ಲ ಸಾಕಷ್ಟು ಕಾರ್ಯಕ್ರಮಗಳನ್ನ ನಾನು ಪಕ್ಷದ ಅಡಿಯಲ್ಲಿ ಮಾಡಿದ್ದೀನಿ. ಮಾಡಿದವ್ರಿಗೆ ಅನ್ಯಾಯ ಆಗ್ತಾ ಇದೆ ಅಂದರೆ ನನಗೂ ಒಂದು ಅರ್ಹತೆ ಬೇಕಲ್ಲ. ಇಲ್ಲಮ್ಮ ಮಾಡು, ಪಕ್ಷ ನಿಂಗೆ ಏನಾದರೂ ಅವಕಾಶ ಮಾಡಿಕೊಡುತ್ತೆ ಅಂತ ಹೆಣ್ಮಕ್ಳಿಗೆ ನಾನು ಹೇಳೋಷ್ಟು ನನಗೆ ಎಬಿಲಿಟಿ ಇರಬೇಕಲ್ಲ. ಹೋಗ್ರಿ, ನಿಮಗೆ ಅನ್ಯಾಯ ಆಗಿದೆ, ಇಷ್ಟು ದೊಡ್ಡ ಕುಟುಂಬ, ಇಷ್ಟು ದುಡ್ದಿದ್ದೀರಾ, ಕಾರ್ಯಕರ್ತರಾಗಿ ಇವತ್ತು ಕೆಲಸ ಮಾಡಿದ್ದೀರಾ ಜಿಲ್ಲೆಯಲ್ಲಿ 5 ವರ್ಷ. ನಿಮ್ಮಂಥವ್ರಿಗೆ ಟಿಕೆಟ್ ಕೊಡಲಿಲ್ಲ, ನೀವೇನು ನ್ಯಾಯ ಹೇಳಕ್ಕೆ ಬರ್ತೀರಿ? ನೀವೇನು ನಮಗೆ ನ್ಯಾಯ ಕೊಡಿಸ್ತೀರಾ? ನೀವೇನು ನಮಗೆ ಹುದ್ದೆ ಕೊಡಿಸ್ತೀರಾ ಅಂತ ಇವತ್ತು ಹೆಣ್ಮಕ್ಳು ನನಗೆ ಕೇಳ್ತಾ ಇದ್ದಾರೆ. ಅದಕ್ಕೆ ನಾನು ಹರಳು ಇರಬೇಕಲ್ಲ ಉತ್ತರ ಕೊಡೋದಕ್ಕೆ. ಆ ನಿಟ್ಟಿನಲ್ಲಿ ಇವತ್ತು ಪಕ್ಷ ಸೂಕ್ತ ನಿರ್ಧಾರ ತಗೊಳುತ್ತೆ ಅನ್ನುವಂಥ ವಿಶ್ವಾಸ ನನಗೆ.